ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ, ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಮೊದಲನೇದಾಗಿ ನಾನು ಪ್ರಾನ್ಸ್ ತೊಗೊಂಡಿದ್ದೀನಿ, 250 ಗ್ರಾಮ್ ಇದೆ. ಮತ್ತು ಹಾಗೆ ಖಾರದ ಪುಡಿ, ಕಾಶ್ಮೀರ್ ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, ಉಪ್ಪು, ಇದು ಚಿಕನ್ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ, ನಿಂಬೆಹಣ್ಣು, ಗೀ ಮ್ಯಾರಿನೇಟ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ನಿಂಬೆಹಣ್ಣು ಅಷ್ಟೇ, ಚಿಕ್ಕ ಹೋಳು ಹಾಕ್ಕೊಳ್ಳಿ, ದೊಡ್ಡ ಹೋಳು ಬೇಡ. ಬೇಕಿದ್ದರೆ ಸ್ವಲ್ಪ ನಿಮಗೆ ಕಮ್ಮಿ ಆಯಿತು ಅಂದರೆ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋತೀನಿ. ನಿಮಗೆ ಮೊಸರು ಇಷ್ಟ ಇದ್ದರೆ ನೀವು ಮೊಸರು ಹಾಕ್ಕೊಳ್ಳಿ. ಮೊಟ್ಟೆ ಕೂಡ ಹಾಕ್ಕೋಬೋದು. ಮೊಟ್ಟೆ ಹಾಕಿದ್ರೆ ಬೇರೆ ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಈ ಥರ ಹಾಕ್ಕೊಳ್ಳಿ. ಥರ ನೀರು ನೋಡಿ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಪ್ಯಾಷನ್ ಫ್ರೂಟ್ ಮಾಡಿದಾಗ ಅವ್ರ ಹೆಸ್ರನ್ನ ನಾನು ರಾಂಗ್ ಹೇಳಿದೆ. ಅವ್ರ ಹೆಸ್ರು ಪ್ರಫುಲ್ಲ ಅಂತೆ. ನನಗೆ ಅವರು ಲೀಲಾ ಅನ್ನೋ ಥರ ಹೆಸ್ರು ಹೇಳ್ಬಿಟ್ಟಿದೆ. ಅವರು ನನಗೆ ಹೇಳ್ತಾ ಇದ್ರಂತೆ, ಆಂಟಿ ಬೇರೆ ಹೆಸ್ರು ಹೇಳ್ಬಿಟ್ಟಿದ್ದಾರೆ ಅಂತ. ನಾನು ಮೊನ್ನೆ ಒಂದು ಪಾರ್ಟಿಗೆ ಹೋಗಿದ್ದೆ, ಬರ್ತಡೇ ಪಾರ್ಟಿಗೆ, ನಮ್ಮ ತಂಗಿ ಮಗಳದು. ಅಲ್ಲಿ ನನಗೆ ರಾಜರಾಜೇಶ್ವರಿ ನಗರದಲ್ಲಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಅವ್ರ ಹೆಸ್ರು ನನಗೆ ಜ್ಞಾಪನ ಬರ್ತಾಯಿಲ್ಲ, ಸಾರಿ. ಅವರು ಆಟೋ ಇಳಿದುಬಿಟ್ಟು ಅವ್ರ ಫ್ಯಾಮಿಲಿ ಇದ್ದರು ಅನಿಸುತ್ತೆ, ಲೇಡೀಸ್ ಇದ್ದರು. ಒಬ್ಬರು ಬಂದುಬಿಟ್ಟು ನನಗೆ ತುಂಬ ಆತ್ಮೀಯತೆಯಿಂದ ಮಾತಾಡ್ಸಿದ್ರು. ಅವ್ರ ಹೆಸ್ರು ಗೊತ್ತಿಲ್ಲ. ಇನ್ನೊಂದು ಸರಿ ನನಗೆ ಅವರು ಯಾವಾಗಲೂ ನನಗೆ ಮೆಸೇಜು ಮಾಡ್ತಾಯಿರ್ತಾರೆ, ಅದಕ್ಕೆ ಇನ್ನೊಂದು ಸರಿ ನಾನು ಅವ್ರ ಹೆಸ್ರು ಹೇಳ್ತೀನಿ. ನನಗೆ ಗೊತ್ತಿಲ್ಲ. ಈಗ ನಾನು ಇದು ನೋಡಿ ಎಲ್ಲ ಚೆನ್ನಾಗೇ ಹಿಡ್ಕೊಳ್ಳೋ ಥರ ಉಪ್ಪು ಮಾತ್ರ ತುಂಬ ಕಮ್ಮಿ ಹಾಕಿ. ಉಪ್ಪಿನ ಅಂಶ ಫಿಶ್ ಐಟಮಲ್ಲಿ ಇರುತ್ತೆ, ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದನ್ನು 1 ಅವರು ಫ್ರಿಜ್ಜಲ್ಲಿ 1 ಅವರ್ ಇಡ್ತೀನಿ. ಆಮೇಲೆ ನಿಮಗೆ ಫ್ರೈ ಮಾಡುವಾಗ ತೋರಿಸ್ತೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಇದು ಸ್ವಲ್ಪ ದಪ್ಪ ದಪ್ಪ ಪೀಸ್ ಇದೆ. ಬೇಕಿದ್ರೆ ಇದು ಫುಲ್ ಈ ಥರ ಓಪನ್ ಕೂಡ ಮಾಡ್ಕೋಬೋದು. ಇದನ್ನು ಫುಲ್ ಕಟ್ ಮಾಡಿ ನನಗೆ ಇನ್ನೊಂದು ಸರಿ ತೋರಿಸಿ ಆಂಟಿ ಅಂತ ನನಗೆ ಕಮೆಂಟ್ ಜಾಸ್ತಿ ಬಂದರೆ, ಜಾಸ್ತಿ ಜನ ನೋಡಿ ಕಮೆಂಟ್ ಮಾಡಿದ್ರೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, 1 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ತೆಗ್ದಿದ್ದೀನಿ. ಫ್ರೈ ಮಾಡ್ಕೊತೀನಿ ಈಗ. ನೋಡಿ ಸ್ನೇಹಿತರೆ, ಒಂದು ತವ ಇಟ್ಕೊಂಡಿದ್ದೆ. ಈಗ ಗೀ ಹಾಕೋತಾ ಇದ್ದೀನಿ, ತುಪ್ಪ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಫುಲ್ಲು ಲೋ ಫ್ಲೇಮ್ ಇದೆ, ಹಾಕೋತಾ ಇದ್ದೀನಿ. ಪ್ರಾನ್ಸ್ ಹಾಕೋತಾ ಇದ್ದೀನಿ. ಪ್ರಾನ್ಸು ಹಾರ್ಟ್ಗೆ, ಬ್ರೈನ್ಗೆ ಒಮೆಗಾ 3 ಇರುತ್ತೆ, ತುಂಬ ಒಳ್ಳೆಯದು, ತಿಂತಾ ಇರಬೇಕು ಅವಾಗವಾಗ ಇದರಲ್ಲಿ. ಯಾಕಂದರೆ ಮಕ್ಳಿಗೂ ಕೊಡ್ಬೋದು ಇದನ್ನು. ಮೈಂಡು ತುಂಬ ಚುರುಕಾಗುತ್ತೆ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಎಲ್ಲ ತುಂಬ ಅನುಕೂಲ ಇದೆ ಇದರಿಂದ, ತಿನ್ನೋದ್ರಿಂದ. ತಿನ್ನೋರು ತಿನ್ನಿ ಇದನ್ನು, ಚೆನ್ನಾಗಿರುತ್ತೆ, ಪ್ರೋಟೀನ್ ಇರುತ್ತೆ. ಮತ್ತು ಜಿಮ್ ಮಾಡೋರು, ಎಕ್ಸಸೈಜ್ ಮಾಡೋರು, ಡಯಟ್ ಮಾಡೋರಿಗೆ ಮಾಡಿಸಿದ್ದು ರೆಸಿಪಿ ಇದು. ಮಿಸ್ ಮಾಡ್ದಂಗೆ ತಿನ್ನಿ. ನೋಡಿ ಇನ್ನೊಂದು ಸ್ವಲ್ಪ ನಾನು ಗೀ ಹಾಕ್ತಾಯಿದ್ದೀನಿ. ಗೀ ರೋಸ್ಟ್ ಅಂದರೆ ಸ್ವಲ್ಪ ಗೀ ಜಾಸ್ತಿನೇ ಇರಬೇಕು. ನೋಡಿ ಮೇಲೆ ಸ್ವಲ್ಪ ಒಂದು 2-3 ನಿಮಿಷ ಕ್ಲೋಸ್ ಮಾಡಿ, ಚೆನ್ನಾಗೇ ಕುಕ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಒಂದು ಸೈಡು ತಿರುಗಿಸ್ತಾ ಇದ್ದೀನಿ. ಒಂದೊಂದೇ ಪೀಸ್ ತಿರುಗಿಸ್ಕೋಬೇಕು ಈ ಥರ. ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ತೀವಲ್ಲ, ಆ ಥರ ಅಲ್ಲ, ಒಂದು ಸೈಡ್ ಬೆಂದ ಮೇಲೆ ತಿರುಗಿಸ್ಕೋಬೇಕು. ಇದು ತುಂಬ ಟೈಮ್ ಹಿಡಿಯಲ್ಲ ಬೇಯೋಕ್ಕೆ, ಬೇಗ ಬೆಂದೋಗುತ್ತೆ. ಸೈಡ್ ಡಿಶ್ಶಾಗಂತೂ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಒಂದು 10 ಮಿನಿಟ್ಸ್ ಇದೇ ಥರ ಬೇಯಬೇಕು. ಅಂದರೆ ಜಾಸ್ತಿ ದೊಡ್ಡ ಫ್ಲೇಮಲ್ಲಿ ಬೆಂದರೆ ಚೆನ್ನಾಗಿರಲ್ಲ ಇದು. ಇದೇ ಥರ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಇನ್ನೊಂದು ಸರಿ ತಿರುಗಿಸ್ತೀನಿ. ಯಾಕಂದರೆ 2 ಸರಿ ನಾನು ತಿರುಗಿಸಿ ಬೇಯಿಸ್ತಾ ಇದ್ದೀನಿ.
ನಾನು ಈ ಮಸಾಲೆನ ಏನು ವೇಸ್ಟ್ ಮಾಡಲ್ಲ, ತಳದಲ್ಲಿ ಇರುತ್ತಲ್ಲ ಅದಕ್ಕೆ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್ 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 ಹೇಗಿರುತ್ತೆ ಗೊತ್ತಾ. ಬಿರಿಯಾನಿ ಕೂಡ ಮಾಡ್ತಾರೆ ಫ್ರಾನ್ಸ್ ಹಾಕಿ, ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಆಗಿದೆ, ಬೆಂದಿದೆ. ಒಂದು ಪೀಸ್ ಟೇಸ್ಟು ನೋಡಿಬಿಟ್ಟೆ ಬೆಂದಿದೆಯಾ ಇಲ್ವಾ ಅಂತ. ಸಕ್ಕತ್ತಾಗಿದೆ, ಖಾರ ಖಾರವಾಗಿದೆ. ವಾವ್. ಈಗ ಸರ್ವ್ ಮಾಡಿಕೊಂಡು ಅನ್ನದ ಜೊತೆ ಬ್ಯಾಟಿಂಗ್ ಮಾಡ್ತೀನಿ. ನಾವು ತುಂಬ ದಿನ ಆಗಿದೆ ಫಿಶ್ಶು ಈ ಥರ ಎಲ್ಲ ತಿಂದು. ನನಗಂತೂ ಸಖತ್ ಇಷ್ಟ ಆಯಿತು, ಕಲರ್ಫುಲ್ಲಾಗಿದೆ. ಈ ಥರ ಮಸಾಲೆ ಬಾಣಲಿಲೇ ಉಳ್ಕೊಳ್ಳುತ್ತೆ, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಸಿ ಬಿಸಿ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ನೋಡಿ. ಗಾರ್ಲಿಕ್ ಎಲ್ಲ ಉಳ್ಕೊಂಡಿರುತ್ತೆ. ಇದೇ ಥರ ಫ್ರಾನ್ಸ್ ಗೀ ರೋಸ್ಟು ತಯಾರಾಗಿದೆ ನೋಡಿ, ಸಕ್ಕತ್ತಾಗಿದೆ. ನಾನಂತೂ ಆವಾಗಲೇ ಒಂದು ಪೀಸು ಟೇಸ್ಟ್ ಮಾಡಿಬಿಟ್ಟೆ. ಈಗ ಒಂದು ಪೀಸು ನಿಮಗೋಸ್ಕರ ಟೇಸ್ಟ್ ಮಾಡ್ತೀನಿ. ನಾನು ತಿನ್ನೋಕ್ಕೆ ಅಂತಲೇ ಹುಟ್ಟಿದ್ದೀನಿ. ನಿಂಬೆಹಣ್ಣ ಹಾಕ್ಕೊಂಡು ಖಾರವಾಗಿದೆ. ನೀವು ಬೇಕಿದ್ರೆ ಸ್ವಲ್ಪ ಮಸಾಲೆ ಕಮ್ಮಿ ಮಾಡ್ಕೊಳ್ಳಿ. ನನಗೆ ಮಸಾಲೆ ಬೇಕಿತ್ತು ರೈಸ್ ಊಟ ಮಾಡೋಕ್ಕೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೋಡಿ ನಾನು ತಿಂತಾಯಿದ್ದೀನಿ. ಸಕ್ಕತ್ತಾಗಿದೆಯಾ? ವಾವ್ ವಾವ್. ನೋಡಿ ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಜಾಸ್ತಿ ಇದರಲ್ಲೂ ಹಾಕ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ನೆಕ್ಸ್ಟ್ ರೆಸಿಪಿ ನೀವು ಚಾಯ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು.